ನಮಸ್ಕಾರ ಎಲ್ಲರಿಗೂ. ತುಂಬ ದಿನನೇ ಆಗೋಯ್ತು ನಾನು ಯೂಟ್ಯೂಬ್ ವ್ಲಾಗ್ನೆಲ್ಲ ಮಾಡಿ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನನ್ನ ದಿನ ಯಾವಾಗಲೂ ಸ್ಟಾರ್ಟ್ ಆಗೋದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರಾಯರ್ ಬ್ಲೆಸ್ಸಿಂಗಿಂದನೇ. ನಾನು ಆಲ್ರೆಡಿ 10 o'clock ಆಗಿತ್ತು ಸ್ಟುಡಿಯೋಗೆ ರೀಚ್ ಆಗಿದ್ದೆ. ಇವತ್ತು ಒಂದು ಮಾಡೆಲ್ ಶೂಟ್ ಇತ್ತು, ಹಾಗಾಗಿ ಸ್ವಲ್ಪ ಬೇಗನೆ ರೀಚ್ ಆಗಿ ಪ್ರಾಡಕ್ಟ್ಸ್ನೆಲ್ಲ ಅರೇಂಜ್ ಮಾಡಿಕೊಂಡು ನಾನು ರಾಯರ ಪೂಜೆನೆಲ್ಲ ಮಾಡಿಕೊಂಡು ಮಾಡೆಲ್ಗೋಸ್ಕರ ವೇಟ್ ಮಾಡ್ತಾಯಿದ್ದೆ. ಇವತ್ತಿನ ಮಾಡೆಲ್ ಬಂದು ಝೀ ಪವರ್ ಚಾನಲಲ್ಲಿ ಬರೋವಂಥ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ಹೀರೋಯಿನ್ ಆಗಿದ್ದರು. ಇವತ್ತು ನನ್ನ ಮುಹೂರ್ತಂ ಲುಕ್ ಡೆಮಾನ್ಸ್ಟ್ರೇಷನ್ಗೆ ಅವರು ಫೇಸ್ ಆಗಿ ಬಂದಿದ್ದರು. ಶೀ ಸಚ್ ಎ ಕ್ಯೂಟ್ ಗರ್ಲ್ ಅಂತಲೇ ಹೇಳ್ಬೋದು. ತುಂಬ ಸ್ವೀಟ್ ಆಗಿದ್ದರು. ಡೆಮೋದಲ್ಲಿ ಫುಲ್ಲು ನನಗೆ ಕೋಪರೇಟ್ ಮಾಡಿದ್ರು. ಲುಕ್ ಅಂತೂ ನಾನು ಅಂದ್ಕೊಂಡಿದ್ದಕ್ಕಿಂತ ಅಲ್ಟಿಮೇಟಾಗಿ ಬಂದಿತ್ತು. ನೀವೇ ನೋಡ್ತಾ ಇದ್ದೀರಲ್ವ, ಸ್ಕಿನ್ ಎಷ್ಟು ಫ್ಲಾಲೆಸ್ ಫಿನಿಶ್ ಬಂದಿದೆ. ಇವತ್ತಿನ ಮೇಕಪ್ ಡೆಮೋ ಬಂದು ಏರ್ ಬ್ರಷ್ ಮೇಕಪ್ ಇತ್ತು. ಸೊ ಸ್ಟೂಡೆಂಟ್ಸ್ಗೆ ನಾನು ಡೀಟೇಲಾಗಿ ಪ್ರತಿ ಡೆಮೋದಲ್ಲೂ ಹೇಳೋ ಹಾಗೆ ಡೀಟೇಲ್ ಎಕ್ಸ್ಪ್ಲನೇಷನ್ನ ಕೊಟ್ಟು ಡೆಮೋನ ಮಾಡ್ತಾಯಿದ್ದೆ. ಸೊ ಲುಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಈಗ ಲಿಪ್ಸ್ಟಿಕ್ ಅಪ್ಲಿಕೇಶನ್ ಆಗ್ತಾಯಿದೆ, ನೀವೇ ನೋಡ್ತಾ ಇದ್ದೀರಾ. ನನಗಂತೂ ಪರ್ಸ್ನಲ್ ಫೇವ್ರೇಟ್ ನಮ್ಮ ಸೌತ್ ಇಂಡಿಯನ್ ಮುಹೂರ್ತಂ ಬ್ರೈಡಲ್ ಲುಕ್ ಅಂತ ಬಂದರೆ ಕಂಪ್ಲೀಟಾಗಿ ಹೇರ್ ಸ್ಟೈಲ್ನೆಲ್ಲ ರೆಡಿ ಮಾಡಿಕೊಂಡೆ, ಅಸೆಸರೀಸ್ ಹಾಕ್ಕೊಂಡು ಜ್ಯುವೆಲರೀಸ್ನೆಲ್ಲ ಹಾಕ್ಕೊಂಡೆ. ಸೊ ಫೈನಲ್ಲಾಗಿ ಇನ್ನೊಂದ್ಸಲಿ ಏನೇನಾದರೂ ಟಚಪ್ ಇದೆಯಾ ಅಂತ ನೋಡಿಕೊಂಡು ಆ ಟಚಪ್ನೆಲ್ಲ ಫಿನಿಶ್ ಮಾಡಿಕೊಂಡೆ. ಸೊ ಲುಕ್ ಅಂತೂ ಕಂಪ್ಲೀಟಾಗಿ ರೆಡಿ ಆಯಿತು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು ನಮ್ಮ ಸ್ನೇಹ ಅವರು. ಸೊ ನನಗಂತೂ ಈ ಲುಕ್ ತುಂಬಾ ಇಷ್ಟ ಆಯಿತು. ನೀವು ನೋಡ್ತಾ ಇದ್ದೀರಾ, ಈ ಲುಕ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಕಂಪ್ಲೀಟ್ ಮೇಕ್ ಓವರ್ನ ಫಿನಿಶ್ ಮಾಡ್ಕೋತಾ ಇದು ನಮ್ಮ ಪ್ರೋ ಬ್ಯಾಚ್ ಸ್ಟೂಡೆಂಟ್ ಅವರ ಡೆಮಾನ್ಸ್ಟ್ರೇಷನ್ ಆಗಿತ್ತು. ಏರ್ ಬ್ರಷ್ ಮುಹೂರ್ತಂ ಲುಕ್ ಡೆಮಾನ್ಸ್ಟ್ರೇಷನ್ ಆಗಿತ್ತು. ಈ ಒಂದು ಡೆಮಾನ್ಸ್ಟ್ರೇಷನ್ನ ನಾವು ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿಂದ ನಾವು ಶೂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ಶೂಟ್ ಮಾಡಿಸೋಣ ಅಂತ ಲೊಕೇಶನ್ ರೀಚ್ ಆದ್ವಿ. ಬಟ್ ಅಲ್ಲಿ ಫೋಟೋಗ್ರಾಫರ್ ಸ್ವಲ್ಪ ಹೊರಗಡೆ ಹೋಗಿದ್ರು, ಹಾಗೆ ಜೊತೆಗೆ ದಿವಾಲಿ ನಿಯರ್ ಇದ್ದಿದ್ದರಿಂದ ನಮ್ಮ ದೀಪಾವಳಿ ಹಬ್ಬಕ್ಕೆ ಅದೇ ಶೂಟ್ ಮಾಡಿಸೋಣ ಅಂತ ನಾನು ಪ್ಲ್ಯಾನ್ ಮಾಡಿ ಅವ್ರಿಗೆ ಹೇಳಿದೆ ದೀಪಾವಳಿ ಶೂಟ್ ಮಾಡೋಣ ಅಂತ. ಸೊ ಹಾಗಾಗಿ ಅವರು ದೀಪ ಎಲ್ಲ ಸೆಟಪ್ ಮಾಡ್ಕೋತಾಯಿದ್ರು. ಆ ಗ್ಯಾಪಲ್ಲಿ ನಮ್ಮ ಮಾಡೆಲ್ ಸ್ನೇಹ ಅವರು ಪಾಪ ತುಂಬ ಟಯರ್ಡ್ ಆಗಿತ್ತು ಅವ್ರಿಗೆ, ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ಸ್ ಇದ್ದಿದ್ದರಿಂದ. ಸೊ ನಮ್ಮ ರಂಗನಾಥ ಸ್ವಾಮಿ ದೇವ್ರ ಪೋಸಲ್ಲಿ ಅವರು ರೆಸ್ಟ್ ಮಾಡ್ತಾಯಿದ್ರು. ಅದೊಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೀನಿ, ನೀವಿಲ್ಲಿ ನೋಡ್ಬೋದು. ಕಂಪ್ಲೀಟ್ ಶೂಟ್ನೆಲ್ಲ ನಾವು ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ಬಂದು ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿಸಿ ಅಲ್ಲಿಂದ ನಾವು ನಮ್ಮ ಮನೆ ಹತ್ರ ಒಂದು ಗೇಮ್ಸ್ನ ಹಾಕಿದ್ರು. ನನ್ನ ಮಗಳು ನೋಡಿಬಿಟ್ಟು ಅದನ್ನು ಬಿಡಲೇ ಇಲ್ಲ, ಅಲ್ಲಿಗೆ ಹೋಗಲೇಬೇಕು ಅಂತ. ಲೇಟ್ ಆಗಿದ್ರೂ ಸಹ ತುಂಬ ಹಠ ಮಾಡ್ತಿದ್ಲು ಅಂತ ಅವಳನ್ನೂ ಕೂಡ ಅಲ್ಲಿಗೆ ಕರ್ಕೊಂಡೋಗಿ ಒಂದು 2-3 ಗೇಮ್ಸ್ನೆಲ್ಲ ಆಡ್ಕೊಂಡ್ಲು. ತುಂಬ ಲೇಟ್ ನೈಟ್ ಬೇರೆ ಆಗಿಬಿಟ್ಟಿತ್ತು. ನನಗೂ ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು. ವಾಪಸ್ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.